ನೀವೇ ಹೇಗಂದ್ರೆ ಹೇಗೆ ಡ್ಯಾಡ್? ಅಲ್ಲ, ಇನ್ನು ಕಾಲ ಮಿಂಚಿಲ್ಲ. ಅವ್ನು ಎಲ್ಲೇ ಇದು ಹುಡುಕಿ ಕರ್ಕೊಂಬರೋಣ. ಇಂಥ ಟೈಮಲ್ಲಿ ಕೈ ಕೊಟ್ರೆ ಸುಮ್ಮನೆ ಕೂರಕ್ಕಾಗುತ್ತಾ? ದುಡ್ಡಿನ ಆಸೆಗೂ ಬಗ್ಗಲ್ಲ ಅಂದ್ರೆ ಹೇಗೋ ಬಗ್ಸೋದು ಅವನ್ನ. ಇದಾಗಲ್ಲ ಹೋಗಲ್ಲ, ನಾನು ಎಲ್ಲ ಆಸೆ ಕೈ ಬಿಟ್ಟಾಯ್ತು. ಡ್ಯಾಡ್, ಸುಮ್ಮನೆ ನನ್ನ ಜೊತೆ ಬನ್ನಿ. ಅವ್ನು ಎಲ್ಲೇದ್ರು ಹುಡ್ಕೋಣ. ಕೈಗೆ ಬಂದ್ರೆ ತೂತ್ನ ಬಾಯಿಗೆ ಬರ್ದೆ ಹಾಗೆ ಬಿಡಕ್ಕಾಗುತ್ತಾ? ನೋಡಿ, ಅವನ ಕೈ ಕಾಲು ಕಟ್ಟಾಕಿ ಕೂಡ ಹಾಕೋಣ. ಆಸ್ತಿ ನಮ್ಮ ಕೈಗೆ ಬರೋವರೆಗೂ ಅವ್ನು ಎಲ್ಲೂ ಅಳ್ಳಾಡಬಾರ್ದು. ಹಾಗೆ ಮಾಡೋಣ. ಡ್ಯಾಡ್, ಇನ್ನು 2 ನಿಮಿಷ ಲೇಟ್ ಆದ್ರೆ ನನ್ನ ಮಗ ಯಾವ ಬಸ್ ಹತ್ಕೊಂಡು ಊರು ಬಿಡ್ತಾನೋ ಗೊತ್ತಿಲ್ಲ. ನಡೀರಿ ನಡೀರಿ ಡ್ಯಾಡ್, ನಡಿ. ಒಂದು ಸಿಗರೇಟ್ ಕೊಡಿ. ಅಲ್ಲ, ನಮ್ಮ ಹುಡುಗರು ಸಿಗರೇಟ್ ಹೊಡಿಯೋದು ಕಲಿಯೋ ಅಂತ ಬಾಯಲ್ಲಿ ಸಿಗರೇಟ್ ಇಟ್ರು ಥೂ ಅಂತ ಉಗಿದ್ಬಿಟ್ಟು ದೂರ ನಿಲ್ಲಿಸ್ತಿದ್ದೆ ನಾನು. ಈಗ ಅನಿಸ್ತಾ ಇದೆ, ಈ ಥರ ತಲೆ ಕೆಟ್ಟು ಹೋದಾಗ ಈ ಥರದ್ದು ಒಂದು ಚಟ ಇರಬಾರ್ದಿತ್ತ ಅನ್ಸ. ಸೇದಪ್ಪ ಸೇದು, ಇನ್ನು ಏನೇನು ದುಶ್ಚಟ ಇದೆಯೋ ಎಲ್ಲ ತೀರ್ಸ್ಕೊ. ನೋಡು, ಅಲ್ಲೊಂದು ವೈನ್ ಶಾಪ್ ಕಾಣಿಸ್ತಿದೆ. ಇನ್ನು ಬ್ರ್ಯಾಂಡ್ ಕಲ್ಗದ್ ಸಿಕ್ಕರೆ ಹೋಗ್ಕೊಡಿ. ಮುಖವಾಡ ಕಳ್ಚಿಟ್ಟು ಸಿಗರೇಟ್ ಸೇದೋ ಸಂಜು. ನೋಡುವ ಸುಂದರ, ನಾನು ನಿನ್ನ ತಂಟೆಗೆ ಬರದೇ ಇದ್ರು ಬೇತಾಳದ ಥರ ನನ್ನ ಬೆನ್ನ ಹಿಂದೆ ಬೀಳ್ತಾ ಇದೆಯಾ? ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ಸುಮ್ಮನೆ ನನ್ನನ್ನು ಬಿಟ್ಟು ಹೋಗ್ತಾ ಇರಷ್ಟೇ. ಯಾವಾಗೋ ಹೇಳ್ತಾ ಇದ್ಯಾ ನೀನ್ ಮೋಸ ಮಾಡ್ತಿಲ್ವಾ? ನನ್ನ ಆದಿತ್ಯನ ಹೆಸರಲ್ಲಿ ಆಟ ಆಡ್ತಿರೋದು ಮೋಸ ತಾನೆ. ನನ್ನ ಆದಿತ್ಯಂಗೆ ಮೋಸ ಮಾಡಿದ್ರೆ ನನಗೂ ಮೋಸ ಮಾಡ್ದಂಗೆ ಅಲ್ವಾ? ನೀನ್ ನನ್ನ ಕಣ್ಣಿಗೆ ಬೀಳೋದು ಬೀಳ್ದೇ ಇರೋದು ಮುಖ್ಯ ಅಲ್ಲ. ನನ್ನ ಆದಿತ್ಯನ ಹೆಸರಲ್ಲಿ ಆಟ ಆಡ್ತಿರೋದು ಇವತ್ತು ನಿಂತು ಹೋಗ್ಬೇಕು. ಅಪ್ಪಿ ತಪ್ಪಿನೂ ಈ ಊರ್ ಕಡೆ ಆ ಮನೆ ಕಡೆ ಕಾಲಿಟ್ಯೋ ನಾನೇ ನಿನ್ನನ್ನು ಹೊಡೆದಾಕ್ತೀನಿ. ಪೊಲೀಸ್ ಹತ್ರ ವರ್ಕ್ ಮಾಡಿಸ್ತೀನಿ. ನೋಡುವ ಸುಂದರ, ಈ ಥರ ನಿಂದೇ ನೀನು ಮಾತಾಡ್ತಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನನ್ನ ಮಾತು 1 ನಿಮಿಷ ಕೇಳ್ತೀನಿ ಅಂದರೆ. ಏನ್ ಕೇಳೋದು? ಏನ್ ಕೇಳಬೇಕು? ಮಾತಾಡೋ ಯೋಗ್ಯತೆನೆ ಕಳ್ಕೊಂಡಿದ್ಯಾ. ಅಸಹ್ಯ. ಗೆಟ್ ಲಾಸ್ಟ್. ನನ್ನೇ ಬಿಟ್ಟು ಹೋಗ್ತೀಯಾ? ನನ್ನಿಂದನೇ ತಪ್ಪಿಸ್ಕೊಂತೀಯಲ್ಲ ನೀನು. ನಾನು ನಿನ್ ಬಿಟ್ಟಿರಲ್ಲ. ನಿನ್ ಜೊತೆನೆ ಸಾಯ್ತೀನಿ ಹೊರ್ತು ನಿನ್ನ ಬಿಟ್ಟು ಬದುಕಲ್ಲ ನಾನು. ಅದು ಅಂಜಲಿ, ಮಹೇಂದ್ರ. ಸ್ಟಾಪ್ ಆದಿತ್ಯ, ಸ್ಟಾಪ್ ಇಟ್. ಇವ್ರ ಬಗ್ಗೆ ಯಾಕೆ ಮಾತಾಡ್ತೀಯಾ? ನಾನು ನಿನ್ನ ಪಾಲಕ್ ಸತ್ ಹೋಗಿದ್ನಾ? ಆ ಮನೇಲಿ ನಿನ್ಗೆ ಎಷ್ಟೆಲ್ಲ ಪ್ರೀತಿ ಕೊಟ್ಟಿದ್ವೋ? ಹಾ, ನೀನೇನ್ ಮಾಡ್ದೆ ಈಗ? ಆದ್ರೂ ಅದು ಇನ್ನೂ ಏನು? ಯಾಕಿಂದ ನಿರ್ಧಾರಕ್ಕೆ ಬಂದೆ ನೀನು? ಅದು ನಾವೆಲ್ಲ ಬದುಕಿರೋವಾಗ. ನೋಡು ಆದಿತ್ಯ, ನಂದು ಮನೆ ಇದೆ, ಅದು ನಿಂದೇನಪ್ಪ. ಅಲ್ಲಿಗೆ ನೀನೇ ರಾಜ ಕಣೋ. ಜಟಾಟವೀಗಲಜ್ಜಲ ಪ್ರವಾಹ ಪಾವಿತಸ್ಥಳಿ. ಇನ್ನೊಂದು ಪ್ರೂಫು. ದಾರಿಲಿ ಹೆಜ್ಜೆ ಹೆಜ್ಜೆಗೂ ಪ್ರೂಫ್ ಸಿಗ್ತಿದೆ ಸಂಜು. ನೀನ್ ಮೋಸ್ಕರ ಅನ್ನೋಕೆ ಪ್ರೂಫ್ ಸಿಗ್ತಿದೆ. ನಿನ್ನಂತ ವಂಚಕನ ನಾನು ಬಿಡಲ್ಲ ಕಣೋ. ಇದಕ್ಕಿಂತ ಇನ್ನೇನ್ ಬೇಕು? ಆ ಮನೇಲಿ ಸುಳ್ಳು ಹೇಳಿ ಸೇರ್ಕೊಂಡಿದ್ದ ಅನ್ನೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಅವನೊಬ್ಬ ಮೋಸ್ಕರ. ಇವತ್ತು ಹೇಗೆ ತಪ್ಪಿಸ್ಕೊಂತಾನೋ ನಾನು ನೋಡ್ತೀನಿ. ಆದಿತ್ಯನ ಮನೆಯವ್ರನ್ನ ಈ ಮೋಸದಿಂದ ಕಾಪಾಡಬೇಕು. ಇವನು ಟ್ಯಾಕ್ಸಿ ಡ್ರೈವರ್ ಸಂಜು ಅಂತ ಹೇಳಬೇಕು. ಇಲ್ಲ ಅಂದ್ರೆ ರಾತ್ರಿ ಇಡೀ ಆಸ್ತಿನ ಹೊಡ್ಕೊಂಡು ಪರಾರಿ ಆಗ್ಬಿಡ್ತಾನೆ. ಆ ಮನೆಯವ್ರಿಗೆ ನಾನು ನಿಜ ಹೇಳಿ ಸಹಾಯ ಮಾಡೋದ್ರಿಂದ ಖಂಡಿತ ನಾನು ಆದಿತ್ಯನ ಜೊತೆ ಸೇರಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾ, ಅಮ್ಮ, ಆದಿತ್ಯ ಮಾವ ಒಂದ್ಸತಿ ಇರೋ ತರ ಇನ್ನೊಂದ್ಸತಿ ಇಲ್ಲಮ್ಮ. ಅವ್ನು ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲಮ್ಮ ನಂಗೆ. ಅಂಜು, ಅವನು ಇಲ್ಲಿಗೆ ಬಂದ್ಮೇಲೆ ಇನ್ನು ವಾಪಸ್ ಹೋಗೋ ಮಾತೇ ಇಲ್ಲ. ಯಾಕೆ ಸುಮ್ಮನೆ ಟೆನ್ಷನ್ ತಗೊಳ್ತೀಯಾ? ಅಮ್ಮ, ಇನ್ ಕೇಸ್ ಅವ್ನ ಮನ್ಸು ಬದಲಾಯಿಸ್ಕೊಂಡು ಹೋಗ್ಬಿಟ್ರೆ? ನೋಡು ಅಂಜು, ನೀನಿನ್ನೂ ಪುಟ್ಟ ಹುಡುಗಿ ಅಲ್ಲ. ನಿನ್ನ ಡಿಸಿಷನ್ನ ನೀನೇ ತಗೊಳ್ಳೋದು ಕಲಿಬೇಕು. ಯಾವಾಗಲೂ ನಾವೇ ತುತ್ತು ಕಲಿಸಿ ನಿನ್ನ ಬಾಯಿಗಿಡಕ್ಕಾಗಲ್ಲ. ಎಲ್ಲ ತಿಳ್ಕೊಬೇಕು ನೀನು. ಅಂದ್ರೆ ನೀನು ನಿನ್ನ ಆದಿತ್ಯನ ಪಡ್ಕೊಳ್ಳೋದಕ್ಕೆ, ಅವನ್ನ ನಿನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಅದು ಏನೇನು ಟೆಕ್ನಿಕ್ಸ್ ಯೂಸ್ ಮಾಡ್ತೀಯೋ ಮಾಡು. ಓಕೆ ಮಮ್ಮ, ಅರ್ಥ ಆಯ್ತು. ನಾಳೆಯಿಂದಾನೇ ಶುರು ಮಾಡ್ತೀನಿ. ಅಯ್ಯೋ ಪೆದ್ದಿ, ನಾಳೆ ಅನ್ನೋ ಕೆಲಸ ಹಾಳು ಅನ್ನೋದು ಕೇಳಿಲ್ವಾ? ಹೋಗು,
ಅದೇನು ಮಾಡ್ತೀಯೋ ಈಗಲೇ ಮಾಡೋಗು. ಓಕೆ ಮಮ್ಮ. ನೋಡೋ, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಸರಿ ಇರಲ್ಲ. ಯಾಕೆ ಇಟ್ಕೋಬಾರ್ದು? ನೀ ನನ್ನ ಮಾವ, ನನ್ನ ಗಂಡ ಆಗೋನು. ನಿನ್ ಜೊತೆ ಪ್ರೀತಿಯಿಂದ ಮೂವ್ ಮಾಡ್ದೆ, ಇನ್ ಯಾರ ಜೊತೆ ಮೂವ್ ಮಾಡ್ಲಿ? ನೋಡು, ನಾವ್ ಈಗ್ಲಿಂದಾನೇ ರಿಹರ್ಸಲ್ ನೋಡ್ಬೇಕು, ಇಲ್ಲ ಅಂದ್ರೆ ಮುಂದೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಮಾವ. ನೋಡು ಅಂಜಲಿ, ನನಗೂ ಇದೆಲ್ಲ ಇಷ್ಟನೇ, ಆದ್ರೆ ಈಗ ಬೇಡ, ಮದ್ವೆ ಆದ್ಮೇಲೆ. ನೋಡು, ಈಗಲೇ ಇದನ್ನೆಲ್ಲ ಮಾಡ್ಬಿಟ್ರೆ ಮದ್ವೆ ಆದ್ಮೇಲೆ ಯಾವುದು ಹೊಸದನ್ಸಲ್ಲ. ಕರೆಕ್ಟ್ ಮಾವ, ಆದ್ರೆ ನಿನಗೆ ಯಾವಾಗ್ಲೂ ಹೊಸ ತರನೇ ಅನ್ಸ್ತೀಯ. ನನಗೂ ಅನ್ನಿಸ್ಬೇಕಲ್ವಾ? ಮಗುಗೆ ಕಣ್ಮುಂದೆ ಚಾಕ್ಲೇಟ್ ಇಟ್ಟು ಈಗ ತಿನ್ಬೇಡ ಆಮೇಲೆ ತಿನ್ನು ಅಂದ್ರೆ ಹೇಗಿರಕ್ಕಾಗುತ್ತೆ? ನೀನೇ ಹೇಳು. ಹಾಗಾದ್ರೆ ನಾನು ಎದುರುಗಿರಲ್ಲ, ನಿಮ್ಮ ಮನೆ ಬಿಟ್ಟು ಹೋಗ್ತೀನಿ. ಅಯ್ಯೋ ಬೇಡ ಬೇಡ ಬೇಡ, ನಾನು ನಿಂಗೆ ಕಾಟ ಕೊಡಲ್ಲ. ಗುಡ್ ಗರ್ಲ್, ಹೋಗು ಮಲ್ಕೊಳಮ್ಮ. ಓಕೆ ಮಾವ, ಗುಡ್ ನೈಟ್. ಗುಡು ನೈಟ್. ಛೇ, ಅವನು ಈ ಥರ ಕೈ ಎತ್ತು ಬಿಡ್ತಾನೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ. ಅವ್ನು ನನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸಿದ್ದು ನೀವೇ ತಾನೆ? ಯಾವನಿಗೆ ಗೊತ್ತಿತ್ತು ಅವನು ಹೀಗೆ ಮಾಡ್ತಾನೆ ಅಂತ? ಕನ್ಸು ಬಿದ್ದಿತ್ತ? ಬೇಜಾರು ಮಾಡ್ಕೋಬೇಡಿ ಡ್ಯಾಡ್, ನನಗೂ ಎಲ್ಲ ಅರ್ಥ ಆಗುತ್ತೆ. ಹೇಗೋ ಬೇಜಾರು ಮಾಡ್ಕೊಳ್ದೇ ಇರಲಿ, ಇಲ್ಲಿ ಎರಡು ದಿನದಲ್ಲಿ ಆಸ್ತಿ ಎಲ್ಲ ನಮ್ಮ ಕೈಗೆ ಬಂದ್ಬಿಡೋದು. ಎಲ್ಲ ಮಣ್ಣು ಪಾಲಾಯ್ತು, ಎಲ್ಲ ಅದಕ್ಕೂ ಬೆಂಕಿ ಇಟ್ಟು ಹೋಗ್ಬಿಟ್ಟ. ಮತ್ತೆ ನಾಳೆ ಲಾಯರ್ ಬಂದ್ರೆ ಏನು ಹೇಳೋದು? ಅವಾಗಿಂದ ಅವ್ನ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅನ್ಕೊಂಡ್ಯಾ? ಆ ಲಾಯರ್ ಬಗ್ಗೆನೇ ನಾನು ತಲೆ ಕೆಡಿಸ್ಕೊಳ್ತಾ ಇರೋದು. ನಾಳೆ ಬಂದು ಸಂಜು ಇಲ್ಲ ಅಂದ್ರೆ ಯಾವ ಹೆಣಕ್ ಮದುವೆ ಮಾಡಿಸ್ಲಿ? ಎಲ್ಲ ಉರಿತಾ ಇದೆ. ಇಷ್ಟೆಲ್ಲ ಆಗಿರೋದು ನಿಮ್ಮ ತಂಗಿ ಅವಳ ಮೆಂಟ್ಲು ಮಗಳಿಂದ. ನಮ್ಮ ಪಾಲ್ಗೆ ಅಡ್ಗೋಡೆ ಆಗ್ಬಿಟ್ರಲ್ಲ ಡ್ಯಾಡ್. ನೀನು ಹೂನು ಡ್ಯಾಡ್, ನಮ್ಮ ಹುಡುಗರು ಈಗಲೇ ಕರೆದ್ರೆ ಬರ್ತಾರೆ, ಅವ್ರಿಗೊಂದು ಗತಿ ಕಾಣಿಸ್ತಾರೆ. ಅವ್ರು ಇದ್ರೆ ತಾನೆ ಈ ಪ್ರಾಬ್ಲಮ್ ಇಲ್ಲ. ಬೇಡ ಬೇಡ, ಈ ಥರದ್ದು ಯಾವುದೂ ರಿಸ್ಕ್ ತಗೊಳ್ಳೋದು ಬೇಡ. ಈಗ ಅವ್ರು ಚೆನ್ನಾಗಿದ್ರೇನೆ ನಮಗೆ ಲಾಭ. ಪೇಷನ್ಸ್ ಕಳ್ಕೊಂಡ್ರೆ ಕೆಲಸ ಕೆಡ್ತು ಅಂತಾನೆ ಅರ್ಥ. ಮತ್ತಿನ್ನೇನು ಮಾಡು ಅಂತೀರ ಡ್ಯಾಡ್? ಆಸ್ತಿ ತೊಗೊಳೋದು ಹೇಗೆ? ಸಂಜು ಕಾಲಿಗೆ ಬೀಳ್ಬೇಕು, ಅದೇ ದಾರಿ. ಡ್ಯಾಡ್, ಆರ್ ಯು ಸೀರಿಯಸ್? ಅಲ್ಲ ಡ್ಯಾಡ್, ನಾವು ಅವನ ಕಾಲ ಹಿಡಿಯೋದಾ? ಏನು ತಮಾಷೆ ಮಾಡ್ತಿದ್ದೀರಾ? ಕೆಲಸ ಆಗಬೇಕು, ಕತ್ತೆ ಕಾಲು ಹಿಡಿಬೇಕು, ಒದ್ರೆ ಒದಿಸ್ಕೋಬೇಕು. ಸ್ವಲ್ಪ ದಿವಸ ಇದನ್ನೆಲ್ಲ ತಡ್ಕೋ, ಇದೆಲ್ಲ ನಡೆಯುತ್ತೆ. ಅದು ಸರಿನೇ ಡ್ಯಾಡ್, ಆದರೂ ನಾವು ಆ ನನ್ನ ಮಗನ ಕಾಲು ಹಿಡಿದು ಗಾಳಿಯಾಗಿ ಕರ್ಕೊಂಬರೋದು ಅಂದ್ರೆ ಏನು? ಆಸ್ತಿ ನಮ್ಮ ಕೈಗೆ ಬರಲಿ, ಅದೇ ಕಾಲಿಂದ ನಾವು ಅವನಿಗೆ ಓದಿಬೋದು. ಆ ಗಾಳಿ ಅವನು ನಮಗೆ ಹಾಕೋ ಥರ ಮಾಡ್ಬೋದು. ಲಾಂಗ್ ಟರ್ಮ್ ಯೋಚನೆ ಮಾಡು, ಈ ಕ್ಷಣದ್ದಲ್ಲ. ಜೈ 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 ನಾಯಕ, ಜೈ ಜೈ ಅಧಿನಾಯಕ, ಜೈ